ಮೈಸೂರು ಪಾಕ್ ತಿನ್ನುವ ಮುನ್ನ ಎಚ್ಚರ ಎಚ್ಚರ. ಯಾಕಂದ್ರೆ ನೀವು ತಿನ್ನೋ ಸಿಹಿ ನಿಮ್ಮ ಆರೋಗ್ಯಕ್ಕೆ ಆಗ್ತಾ ಇದೆ ಮಾರಕ. ಬ್ಯಾನ್ ಆಗ್ತಾವಾ ಸಿಹಿ ತಿಂಡಿ ಹಾಗೂ ಖಾರ ಮಿಕ್ಸ್ಚರ್ ಅನ್ನೋದು ಸದ್ಯದ ಪ್ರಶ್ನೆ. ಮೈಸೂರು ಪಾಕ್ ತಿನ್ನುವ ಮುನ್ನ ಎಚ್ಚರ ಎಚ್ಚರ. ಯಾಕಂದ್ರೆ ನೀವು ತಿನ್ನೋ ಸಿಹಿ ನಿಮ್ಮ ಆರೋಗ್ಯಕ್ಕೆ ಆಗ್ತಾ ಇದೆ ಮಾರಕ. ಹೀಗಾಗಿ ಸಿಹಿ ತಿಂಡಿಗಳು ಹಾಗೂ ಖಾರ ಮಿಕ್ಸ್ಚರ್ ಬ್ಯಾನ್ ಆಗುತ್ತಾ ಅನ್ನೋದು ಸದ್ಯದ ಪ್ರಶ್ನೆ. ಸಿಹಿ ತಿನಿಸುಗಳಲ್ಲಿ ಕೃತಕ ಬಣ್ಣ ಬಳಕೆಯಾಗ್ತಾ ಇದೆ. 3787 ಮಾದರಿ ಪೈಕಿ 374 ಮಾದರಿಗಳು ಅಸುರಕ್ಷಿತ ಅನ್ನೋದು ಗೊತ್ತಾಗ್ತಾ ಇದೆ. ಸಾವಿರಾರು ಮಾದರಿಗಳನ್ನ ಆಹಾರ ಇಲಾಖೆ ಸಂಗ್ರಹಿಸಿತ್ತು. ಈ ವೇಳೆ ಈ ಒಂದು ಸ್ಫೋಟಕ ವಿಷಯ ಬಹಿರಂಗವಾಗಿದೆ. ಮೈಸೂರು ಪಾಕ್ ಪ್ರಿಯರಿಗೆ ಅಥವಾ ಸಿಹಿ ತಿನಿಸುಗಳ ಪ್ರಿಯರಿಗೆ ಒಂದು ದೊಡ್ಡ ಶಾಕ್ ಅಂತಲೇ ಹೇಳ್ಬೋದು. ಕಬಾಬ್ ಆಯ್ತು, ಗೋಬಿ ಆಯ್ತು, ಖಾರ ಮಿಕ್ಸ್ಚರ್ ಆಯ್ತು, ಇದೀಗ ಸಿಹಿ ತಿಂಡಿಗಳ ಸರದಿ ಮೈಸೂರು ಪಾಕ್ ತಿನ್ನುವ ಮುನ್ನ ಎಚ್ಚರ. ಯಾಕಂದ್ರೆ ನೀವು ತಿನ್ನೋ ಸಿಹಿ ನಿಮ್ಮ ಆರೋಗ್ಯಕ್ಕೆ ಮಾರಕವಾಗ್ತಾ ಇದೆ. ಹಾಗಾಗಿ ಈ ಸಿಹಿ ತಿಂಡಿಗಳು ಹಾಗೂ ಖಾರ ಮಿಕ್ಸ್ಚರ್ ಬ್ಯಾನ್ ಆಗುತ್ತಾ ಅನ್ನೋದು ಸದ್ಯದ ಪ್ರಶ್ನೆ. ಈ ಸಿಹಿ ತಿನಿಸುಗಳಲ್ಲಿ ಕೃತಕ ಬಣ್ಣ ಬಳಕೆ ಆಗ್ತಾ ಇದೆ ಎನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. 3787 ಮಾದರಿ ಪೈಕಿ 374 ಮಾದರಿಗಳು ಅಸುರಕ್ಷಿತ. ಇನ್ನು ಸಾವಿರಾರು ಮಾದರಿಗಳನ್ನು ಆಹಾರ ಇಲಾಖೆ ಸಂಗ್ರಹಿಸಿತ್ತು. ಈ ಒಂದು ತನಿಖೆಯಲ್ಲಿ ಸ್ಫೋಟಕ ಮಾಹಿತಿ ಬೆಳಕಿಗೆ ಬಂದಿದೆ. ಮೈಸೂರು ಪಾಕ್ ಪ್ರಿಯರಿಗೆ ಒಂದು ಶಾಕಿಂಗ್ ನ್ಯೂಸ್ ಇದು. ಮೈಸೂರು ಪಾಕ್ ತಿನ್ನುವ ಮುನ್ನ ಎಚ್ಚರ. ನೀವು ತಿನ್ನೋ ಸಿಹಿ ನಿಮ್ಮ ಆರೋಗ್ಯಕ್ಕೆ ಮಾರಕವಾಗ್ತಾ ಇದೆ. ಎಲ್ರಿಗೂ ನಮಸ್ಕಾರ. ಇನ್ನು ಆಹಾರ ಇಲಾಖೆ ಸ್ಯಾಂಪಲ್ಸ್ಗಳನ್ನ ಸಂಗ್ರಹಿಸಿತ್ತು. ಇದರಲ್ಲಿ ಜಿಲೇಬಿ, ಖೋವಾ, ಚಟ್ನಿಗಳು, ಸಾಸ್ಗಳು, ಶರಬತ್ತು, ಐಸ್ ಕ್ರೀಮ್, ಹಣ್ಣಿನ ಜ್ಯೂಸ್ಗಳು ಹಾಗೂ ತಂಪು ಪಾನೀಯಗಳ ಮಾದರಿಗಳನ್ನು ಸಂಗ್ರಹಿಸಲಾಗಿತ್ತು. ಇನ್ನು ಈ ಒಂದು ತನಿಖೆಯಲ್ಲಿ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಮೈಸೂರು ಪಾಕ್ ಡೇಂಜರಸ್, ಯಾಕಂದ್ರೆ ಅಲ್ಲಿ ಕೃತಕ ಬಣ್ಣವನ್ನ ಬಳಸಲಾಗ್ತಾ ಇದೆ ಎನ್ನುವಂತ ಮಾಹಿತಿ ಲಭ್ಯವಾಗಿದೆ. ಆಹಾರ ಇಲಾಖೆ ಒಂದು ತನಿಖೆಯನ್ನ ನಡೆಸಿತ್ತು, ಸ್ಯಾಂಪಲ್ಸ್ಗಳನ್ನ ಸಂಗ್ರಹಿಸಿತ್ತು. ಇದರಲ್ಲಿ ಜಿಲೇಬಿ ಸ್ಯಾಂಪಲ್ಗಳು, ಖೋವಾ, ಚಟ್ನಿಗಳು ಹಾಗೂ ಸಾಸ್ಗಳು, ನಾವೇನು ಫ್ರೈಡ್ ರೈಸ್ ಇದಕ್ಕೆ ಯೂಸ್ ಮಾಡುವಂತಹ ಸಾಸ್ಗಳು, ಶರಬತ್ತು, ಐಸ್ ಕ್ರೀಮ್, ಹಣ್ಣಿನ ಜ್ಯೂಸ್ಗಳು, ತಂಪು ಪಾನೀಯಗಳ ಮಾದರಿಗಳನ್ನು ಸಂಗ್ರಹಿಸಿತ್ತು. ಈ ಒಂದು ತನಿಖೆ ವೇಳೆ ಸ್ಫೋಟಕ ಅಂಶ ಬೆಳಕಿಗೆ ಬಂದಿದೆ. ನಮಸ್ಕಾರ. ಸಿಹಿ ಪ್ರಿಯರಿಗೆ, ಖಾರ ಮಿಕ್ಸ್ಚರ್ ಪ್ರಿಯರಿಗೆ ತಿರ್ಗಾ ಮತ್ತೆ ಆಹಾರ ಇಲಾಖೆಯಿಂದ ಮತ್ತೊಂದಿಷ್ಟು ವರದಿಯ ಪ್ರಕಾರ ಶಾಕ್ಗಳು ಆಗುವಂಥ ಸಾಧ್ಯತೆಗಳಿದೆ. ಯಾಕೆಂದರೆ ಇವಾಗ ಗೋಬಿ ಮಂಚೂರಿಯನ್ ಆಯಿತು, ಕಬಾಬ್ ಆಯಿತು, ಬೊಂಬೈ ಮಿಠಾಯಿ ಆಯಿತು, ಇನ್ನು ನೆಕ್ಸ್ಟು ಜಿಲೇಬಿ ಇರ್ಬೋದು ಅಥವಾ ಪಾಕ್ಗಳಿರ್ಬೋದು, ಮೈಸೂರು ಪಾಕ್ನಂಥದ್ದು ಪಾಕ್ಗಳು, ಮಿಕ್ಸ್ಚರ್ಸ್ಗಳಿರ್ಬೋದು, ಖಾರ ಮಿಕ್ಸ್ಚರ್ಸ್ಗಳು, ಇದೆಲ್ಲದರಲ್ಲೂ ಕೂಡ ಕೃತಕ ಬಣ್ಣದ ಸೇರಿಕೆ ಪತ್ತೆಯಾಗಿರೋದು ಏನಿದೆ ದೃಢಪಟ್ಟಿದೆ. ಒಂದು ಆಹಾರ ಇಲಾಖೆಯಿಂದ ಸುಮಾರು 3,500ಕ್ಕಿಂತ ಜಾಸ್ತಿ ಸ್ಯಾಂಪಲ್ಸ್. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್. ಭವ್ಯ, ಇನ್ನು ಕಬಾಬ್ ಆಯಿತು, ಕಾಟನ್ ಕ್ಯಾಂಡಿ ಆಯಿತು, ಗೋಬಿ ಆಯಿತು, ಇದೀಗ ಸಿಹಿ ತಿಂಡಿಗಳ ಸರದಿ ಮೈಸೂರು ಪಾಕ್ ಕೂಡ ಡೇಂಜರಸ್ ಅನ್ನುವಂಥ ವರದಿ ಇದೀಗ ಬೆಳಕಿಗೆ ಬಂದಿದೆ. ಯಾವೆಲ್ಲ ಸ್ಯಾಂಪಲ್ಸ್ಗಳನ್ನ ಸಂಗ್ರಹಿಸಿದ್ರು, ಏನಿದು ವರದಿ ಅಂತ? ಖಂಡಿತ. ಅಂದ್ರೆ ಈಗಾಗಲೇ ಬಹಳಷ್ಟು ಆಹಾರ ಇಲಾಖೆ ಸಿಲಿಕಾನ್ ಸಿಟಿ ಸೇರಿದಂತೆ ಜಿಲ್ಲೆಗಳಲ್ಲಿರುವಂತಹ ಬಹುತೇಕ ಆಹಾರಗಳನ್ನ ಟೆಸ್ಟ್ಗೆ ಕಳಿಸಿರುವಂತದ್ದು. ಈಗಾಗಲೇ ಕಬಾಬ್ ಆಗಿರ್ಬೋದು, ಗೋಬಿ ಆಗಿರ್ಬೋದು, ಪಾನಿಪುರಿ, ಇದ್ರಲ್ಲೆಲ್ಲ ಕಳಪೆ ಗುಣಮಟ್ಟದ ಹಾಗೇನೆ ಆರೋಗ್ಯಕ್ಕೆ ಹಾನಿಕಾರಕ ಕೆಮಿಕಲ್ ಮಿಕ್ಸ್ ಮಾಡ್ತಿರೋ ವಿಚಾರ ಬಯಲಾಗಿತ್ತು. ಆದ್ರೆ ಸದ್ಯ ಮೈಸೂರು ಪಾಕ್ ಅಲ್ಲಿ ಕೂಡ ಅಂದ್ರೆ ಬಹಳಷ್ಟು ಜನ ಮೈಸೂರು ಪಾಕ್ ಅನ್ನ ಸೇವನೆ ಮಾಡ್ತಾರೆ. ಹೀಗಾಗಿ ಸಿಹಿ ತಿನ್ನೋ ಮುಂಚೆ ನಮ್ಮ ಆರೋಗ್ಯದ ಬಗ್ಗೆ ಕಾಳಜಿಯನ್ನ ವಹಿಸಲೇಬೇಕಾಗುತ್ತೆ. ಸೊ ಸಿಹಿ ಜೊತೆ ಖಾರ ಮಿಕ್ಸ್ಚರ್ ಕೂಡ ಈಗಾಗಲೇ ಆರೋಗ್ಯಕ್ಕೆ ಡೇಂಜರ್ ಅಂತ ಈಗಾಗಲೇ ಆಹಾರ ಇಲಾಖೆ ಒಂದು ವರದಿಯನ್ನ ಕೊಟ್ಟಿತ್ತು. ಸೊ ಸಿಹಿ ಏನಿದೆ ಅಂದ್ರೆ ಸ್ವೀಟ್ಸ್ ಆಗಿರ್ಬೋದು, ಅದಕ್ಕೆ ಕೂಡ ನಿಷೇಧಿತ ಕೃತಕ ಬಣ್ಣ ಬಳಕೆ ಮಾಡ್ತಿರೋ ವಿಚಾರ ಈಗಾಗಲೇ ಬೆಳಕಿಗೆ ಬಂದಿದೆ. ರಾಜ್ಯಾದ್ಯಂತ 3787 ಮಾದರಿ ಸ್ಯಾಂಪಲ್ಸ್ ಗಳನ್ನ ಸಂಗ್ರಹಿಸಲಾಗಿತ್ತು. ಸೊ ಇದರಲ್ಲಿ 3787 ಮಾದರಿ ಪೈಕಿ 374 ಮಾದರಿಗಳು ಅಸುರಕ್ಷಿತ ಅನ್ನೋದು ಬೆಳಕಿಗೆ ಬಂದಿದೆ. ಸೊ ಅದರಲ್ಲಿ 68 ಪ್ರಕರಣ ಕೂಡ ದಾಖಲಾಗಿರುವಂತದ್ದು. ಅಷ್ಟು ಮಾತ್ರವಲ್ಲದೆ ನ್ಯಾಯಾಲಯದಲ್ಲಿ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ದಾವೆಯನ್ನ ಕೂಡ ಹೂಡಿರುವಂತದ್ದು. ಸೊ ಈ ಹಿಂದೆ ಗೋಬಿ ಆಗಿರ್ಬೋದು, ಕಬಾಬ್ಗೆ ಕೃತಕ ಬಣ್ಣ ಬಳಸಿರುವಂತದ್ದು ದೃಢಪಟ್ಟಿದ್ದು. ಸೊ ಆಹಾರ ಇಲಾಖೆ ಸಂಗ್ರಹಿಸಿದ ಸ್ಯಾಂಪಲ್ಸ್ ಯಾವ್ದೆಲ್ಲ ನೋಡೋದಾದ್ರೆ
ಜಿಲೇಬಿ ಆಗಿರ್ಬೋದು, ಕೋವಾ ಆಗಿರ್ಬೋದು, ಅದಕ್ಕೆ ಬಳಸುವಂತಹ ಚಟ್ನಿ ಆಗಿರ್ಬೋದು, ಸಾಸ್ ಬಹುತೇಕವಾಗಿ ಸಾಸ್ಗಳು ಅಂದ್ರೆ ನಿಜವಾಗಿ ಟೊಮ್ಯಾಟೊ ಒಂದು ಬಣ್ಣ ಆಗಿರುತ್ತೆ, ಆದ್ರೆ ಸಾಸ್ ಇನ್ನೊಂದು ಬಣ್ಣ ಆಗಿರುತ್ತೆ. ಸೊ ಅದನ್ನ ನೋಡಿಯೇ ನಾವು ಜಡ್ಜ್ ಮಾಡ್ಬೋದು ಇದ್ರಲ್ಲಿ ಎಷ್ಟು ಕೆಮಿಕಲ್ ಮಿಕ್ಸ್ ಆಗಿದೆ ಅಂತ. ಸೊ ಪ್ರಮುಖವಾಗಿ ನಾವು ಕುಡಿಯುವಂತಹ ತಂಪು ಪಾನೀಯ, ಶರಬತ್ತು, ಐಸ್ ಕ್ರೀಮ್, ಹಣ್ಣಿನ ಜ್ಯೂಸ್ಗಳಿಗೆ ಕೂಡ ಕೆಮಿಕಲ್ ಮಿಕ್ಸ್ ಮಾಡ್ತಾ ಇರುವಂತಹ ವಿಚಾರ ಈಗ ಆಹಾರ ಇಲಾಖೆಯ ತನಿಖೆಯಲ್ಲಿ ಬಯಲಾಗಿರುವಂತದ್ದು. ಸೊ ಮೊನ್ನೆದ್ದು ಇದಕ್ಕೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕೂಡ ಹೇಳಿದ್ರು ಇದಕ್ಕೆ ಸೂಕ್ತ ಹಾಗೇನೆ ಕಠಿಣ ಕ್ರಮ ಕೈಗೊಳ್ಳೋದಾಗಿ. ಆದ್ರೆ ಈಗಾಗ್ಲೇ ಆಹಾರ ಇಲಾಖೆ ಎಲ್ಲ ಕಡೆ ಡ್ರೈವ್ ಮಾಡ್ತಾ ಇದೆ, ಆದ್ರೂ ಕೂಡ ಇನ್ನೂ ಕೂಡ ವ್ಯಾಪಾರಿಗಳು ಕೆಮಿಕಲ್ ಮಿಕ್ಸ್ ಮಾಡಿ ಜನರಿಗೆ ಆಹಾರವನ್ನ ಕೊಡ್ತಾ ಇರುವಂತದ್ದು ನಿಜಕ್ಕೂ ಆಘಾತಕಾರಿ ವಿಚಾರ. ಯಾಕಂದ್ರೆ ಟೇಸ್ಟ್ ಬರ್ಬೇಕು ಅನ್ನೋ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಕೃತ್ಯವನ್ನ ಮಾಡ್ತಾ ಇದ್ದಾರೆ. ಸೊ ಮೊದಲಿಗೆ ಹೋಲಿಸಿದರೆ ಈಗಿನ ಮನುಷ್ಯನ ಜೀವನ 50-60 ಮಾತ್ರ ಇರುವಂತದ್ದು, 60 ವರ್ಷ ಬದುಕಿದ್ರು ಕೂಡ ಹೆಚ್ಚು. ಯಾಕಂದ್ರೆ ಪ್ರತಿದಿನ ಒಂದಲ್ಲ ಒಂದು ಕಾಯಿಲೆಯಿಂದ ಬಳಲ್ತಾ ಇರುವಂತದ್ದು. ಇನ್ನಾದ್ರೂ ಇದಕ್ಕೆ ಸಂಬಂಧಪಟ್ಟಂತಹ ಆಹಾರ ಇಲಾಖೆ ಎಚ್ಚೆತ್ತುಕೊಂಡು ಈ ರೀತಿಯಾದಂತಹ ವಸ್ತುಗಳನ್ನ ಬ್ಯಾನ್ ಮಾಡುತ್ತಾ ಅಥವಾ ವ್ಯಾಪಾರಿಗಳ ಜೊತೆ ಸೇರಿಕೊಂಡು ಅವರು ಹೇಳುವ ವಿಚಾರಕ್ಕೆ ಮನೆಯುತ್ತಾ ಅನ್ನೋದು ಕೂಡ ಕಾದು ನೋಡ್ಬೇಕಿದೆ. ಎಸ್ ಭವ್ಯ, ಇನ್ನು ಹಾಗಾದ್ರೆ ಈ ಮೈಸೂರ್ ಪಾಕ್ ಬ್ಯಾನ್ ಆಗುತ್ತಾ ಹೇಗೆ ಅಂತ? ಎಸ್ ಖಂಡಿತ, ಯಾಕಂದ್ರೆ ಬ್ಯಾನ್ ಆಗೋದು ಡೌಟ್. ಆದ್ರೆ ಈ ಹಿಂದೆ ಕೂಡ ಎಂಪೈರ್ ಹೋಟೆಲ್ ಅನ್ನ ಕೂಡ ಇವರು ಅಂದ್ರೆ ಇದೇ ರೀತಿ ಟೆಸ್ಟ್ ಗೆ ಕಳುಹಿಸಿದಾಗ ಅದರಲ್ಲಿ ಕೂಡ ಅಂದ್ರೆ ಕೃತಕ ಬಣ್ಣ ಅಳವಡಿಕೆ ಮಾಡೋದು ಬೆಳಕಿಗೆ ಬಂದಿತ್ತು. ಸೊ ಅವ್ರಿಗೆ ನೋಟಿಸ್ ಕೊಟ್ಟು ಈ ರೀತಿ ಮಾಡಬಾರ್ದು ಅನ್ನೋ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ರು. ಯಾಕಂದ್ರೆ ಮೈಸೂರ್ ಪಾಕ್ ಅನ್ನ ಸಡನ್ಲಿ ಬ್ಯಾನ್ ಮಾಡುವಂತದ್ದು ವಿಚಾರ ಬರಲ್ಲ. ಸೊ ಬ್ಯಾನ್ ಆದ್ರೂ ಕೂಡ ಕೆಲವೊಂದು ಏನು ಸಣ್ಣ ಪುಟ್ಟ ಅಂಗಡಿಗಳಲ್ಲಿ ಎಲ್ಲ ಈ ರೀತಿ ತಯಾರಿ ಮಾಡ್ತಾರಲ್ಲ, ಸೊ ಅದನ್ನ ಅಂಗಡಿಗಳನ್ನ ಮುಚ್ಚುವ ಕೆಲಸವನ್ನ ಮಾಡ್ಬೋದು. ಸೊ ಮೈಸೂರ್ ಪಾಕ್ ಅನ್ನೇ ಬ್ಯಾನ್ ಮಾಡುವಂತ ಕೆಲಸ ಮಾಡಲ್ಲ. ಅದಕ್ಕೆ ಒಂದು ವೇಳೆ ಯಾವ ರೀತಿಯಾದಂತ ಅಂದ್ರೆ ಅದು ಎಲ್ಲೋ ಆಗಿ ಒಂದು ಅದರ ಕಲ್ಲರೇ ಬೇರೆ ಇರುತ್ತೆ. ಸೊ ಆ ಕಲ್ಲರಿಗೆ ಅಂದ್ರೆ ಹಾಕುವಂತಹ ವಸ್ತುಗಳನ್ನ ನಿಷೇಧ ಮಾಡುವಂತೆ ಆಹಾರ ಇಲಾಖೆ ಸೂಚಿಸುವ ಕೆಲಸವನ್ನ ಕೂಡ ಆದಷ್ಟು ಬೇಗ ಮಾಡ್ತೀವಿ ಅನ್ನೋ ವಿಚಾರವನ್ನ ಕೂಡ ತಿಳಿಸಿರುವಂತದ್ದು. ಸಿಂಚನ. ಓಕೆ, ಥ್ಯಾಂಕ್ ಯು ಭವ್ಯ ಸುನೀಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.